ನಮಸ್ಕಾರ. ಏನು ನನ್ನೆ ತಾನೇ ನನ್ನ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ನಂಜೇಗೌಡರು ಅಣ್ಣವರು ನನಗೆ ಅಣ್ಣ ಆಗಬೇಕು, ಪ್ರೀತಿ ಅಣ್ಣವರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದ್ದಾರೆ. ಎಲ್ಲರೂ ವರಸೆ ಆಯಿತು, ಈಗ ನನ್ನ ವರಸೆ ತಗೊಂಡಿದ್ದಾರೆ. ಇಲ್ಲ ಡಿ ಕೆ ಏನು ನಮ್ಮ ಅವ್ರ ಸಂಪುಷ್ಟದಲ್ಲಿ ಟವಲ್ ಹಾಕ್ಲಿಕ್ಕೋ ಚಾಪೆ ಹಾಕ್ಲಿಕ್ಕೋ ಅಂತ ಗೊತ್ತಿಲ್ಲ, ಇಲ್ಲ ಅವ್ರನ್ನ ಮೆಚ್ಚಿಸ್ಲಿಕ್ಕೂ ಅಂತ ಗೊತ್ತಿಲ್ಲ. ಇನ್ನು ಕೆಲವು ಮಾತನ್ನು ಮಾತಾಡಿದ್ದಾರೆ. ನೆನ್ನೆ ಸವಾಲು ಬೇರೆ ಹಾಕಿದ್ದಾರೆ ನನ್ನ ಮೇಲೆ, ಸವಾಲು ಸ್ವೀಕಾರ ಮಾಡುವಂತ ಹಾಕಿದ್ದಾರೆ. ಅದಕ್ಕೆ ಸವಾಲು ಸ್ವೀಕಾರ ಮಾಡೋಣ ಅಂತ ಅದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ನಾನು ಕಳೆದ ಒಂದು ದಿಶಾ ಮೀಟಿಂಗಲ್ಲಿ ತಾವು ಮಾಧ್ಯಮದ ಒಂದು ಮಾತು ಕೇಳ್ತೀನಿ, ಸರ್ಕಾರದ ನಿಲುವೇನು ಅಂತ ಕೇಳಿದಾಗ ನಾನು ಮಾತು ಹೇಳಿದೆ. ನಾನು ಏನಂತಂದರೆ, ನನಗೂ ಬಂದಿರತಕ್ಕಂಥ ಒಂದು ಡೆಲ್ಲಿ ಮಾಹಿತಿ ಪ್ರಕಾರವಾಗಿ 1 ವರ್ಷದಲ್ಲಿ ಸರ್ಕಾರ ಇದಾಗ್ತದೆ, ಸೊ ನಾವೆಲ್ಲ ರೆಡಿ ಆಗಬೇಕು ಅನ್ನೋದು ಒಂದು ಮಾತು ಹೇಳಿದೆ ನನಗೆ. ಅದು ಏನಕ್ಕೆ ಆ ಮಾತು ಹೇಳಿದೆ ಅಂತಂದರೆ, ಯಾವ ಆಧಾರದ ಮೇಲೆ ಮಾಹಿತಿ ಕೂಡ ಅಂತ ಹೇಳಿದ್ದೀನಿ. ನಾನು ನಿಲುವಲ್ಲ, ಮಾಹಿತಿ ಅಂತ ಹೇಳಿದ್ದೀನಿ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಂತ ಹೇಳಿದ್ದೀನಿ. ಯಾಕಂದರೆ ಇದೇ 2018ರಲ್ಲಿ 18ರಲ್ಲಿ ಕುಮಾರಸ್ವಾಮಿ ಅನ್ನೋರಿಗೆ ಏನು ಸರ್ಕಾರ ಕೊಟ್ಟರು ಕಾಂಗ್ರೆಸ್ ಸರ್ಕಾರದವರು, 14 ತಿಂಗಳ ಸರ್ಕಾರ ಕಿತ್ತರು. ಆ ಒಂದು ಸನ್ನಿವೇಶನ ಇಟ್ಕೊಂಡು ಇವತ್ತು ಗುಮಾನೆ ಎದ್ದಿದೆ. ಇವತ್ತು ಮೋಸ್ಟ್ ಡಿ ಕೆಗೂ ಇದೇ ಸಂದರ್ಭ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಾನು ಆ ಸಂದರ್ಭಕ್ಕೆ ಆ ಮಾತು ಹೇಳಿದ್ದು. ಯಾಕಂದರೆ ನನಗೂ 2 ವರ್ಷ ಇದ್ರೆ ಒಳ್ಳೇದು, ಯಾಕಂದರೆ ನಾನು ಕೂಡ ಹೊಸ ಶಾಸಕ. 2 ವರ್ಷ ಇದ್ರೆ ಒಳ್ಳೇದು. ಆದರೆ ಒಂದು ಗುಮಾನಿ ಪ್ರಕಾರವಾಗಿ ಏನು ಕುಮಾರಸ್ವಾಮಿಗೆ ಹೇಗೆ ಸರ್ಕಾರ ಕಿತ್ತರೋ ಅದೇ ರೀತಿ ಕೂಡ ಡಿ ಕೆಗೆ ಕಾಟ ಕೊಟ್ಟು ಕೀಳ್ತಾರೆ ಅನ್ನೋದು ಒಂದು ಮಾಹಿತಿ ಪ್ರಕಾರವಾಗಿ ಆ ಮಾತನ್ನು ಹೇಳಿದೆ. ಪ್ರಜಾಪ್ರಭುತ್ವದಲ್ಲಿ ಕೂಡ ನಾನು ಕೂಡ ಶಾಸಕನಾಗಿ ವಿರೋಧ ಪಕ್ಷದಲ್ಲಿದ್ದೀನಿ. 7 ಹಂತ ಹಕ್ಕು ಪ್ರಶ್ನೆ ಮಾಡ್ತಕ್ಕಂಥದ್ದು ಡಾಕ್ಟರ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿದ್ದಾರೆ, ಅದನ್ನು ನಾನು ಮಾತಾಡಿದ್ದೀನಿ. ಆದರೆ ನನ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ಅದ್ರ ಬಗ್ಗೆ ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಏನಂತಂದ್ರೆ, ಒಂದು ಪರ್ಸನಲ್ ಚರ್ಚೆ ಕೂಡ ಮಾಡಿದ್ದಾರೆ. ನಿನ್ನ ಕ್ಷೇತ್ರ ರೆಡಿ ಮಾಡ್ಕೋ, ಲೀಡರ್ ರೆಡಿ ಮಾಡ್ಕೋ, ಗೆದ್ಬಿಟ್ಟು ನೋಡೋಣ ಅಂತ ಕೆಲವು ಮಾತುಗಳನ್ನ ಹೇಳಿದ್ದಾರೆ. ಬಹುಶಃ ನಾನು ಅವ್ರಿಗೊಂದು ಮಾತಾಡೋಕ್ಕೆ ಇಷ್ಟ ಬೀಳ್ತೀನಿ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಬಾಬಾ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕೂಡ ನಾನು ಶಾಸಕನಾಗಿದ್ದೀನಿ, ಅದು ಕೂಡ ಮೀಸಲಾತಿ ಶಾಸಕನಾಗಿದ್ದೀನಿ. ನಾನು ಕೂಡ ಜಿಲ್ಲೆಯ ಒಂದು ಜಲವಂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ತನಕ ಸೆಷನ್ನಲ್ಲಿ 23 ಬಾರಿ ಮಾತಾಡಿದ್ದೀನಿ. ಇದನ್ನ ಸ್ಪಷ್ಟೀಕರಣ ಕೊಡಲೇಬೇಕು ಅಂತ ನಾವು ನೆನ್ನೆ ಕಾಯ್ತಾ ಇದ್ವಿ. ನನ್ನ ನಾಮಿನೇಷನ್ ಬಿಸಿ ಇರೋದ್ರಿಂದ CM ಮೀಟ್ ಮಾಡೋ ಬಿಸಿ ಇದ್ರೆ ನಾವು ಕೊಡ್ಲಿಕ್ಕೆ ಆಗಲಿಲ್ಲ. ಎಲ್ಲಿ ದೇವೇಗೌಡರು ಕೇಳಿದ್ದಾರೆ ರಾಜ್ಯಸಭೆ ಬೇಕು ಅಂತ? ಎಲ್ಲಿ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ ರಾಜ್ಯಸಭೆ ಬೇಕು ಅಂತ? ನಮ್ಮ ಪಕ್ಷದವ್ರು ಎಲ್ಲಿ ಕೇಳಿದ್ರು ರಾಜ್ಯಸಭೆ ಬೇಕು ಅಂತ? ಇದು ಸೃಷ್ಟೀಕರಣ, ಇದು ಅವಮಾನ ಆಯಿತು. ಹೌದು, ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಶಾಸಕರೇ ಇಲ್ಲ, ಅವ್ರ ಹತ್ರ ಮೆಜಾರಿಟಿ ಶಾಸಕರಿದ್ದಾರೆ. ಅವ್ರ ಮೆಜಾರಿಟಿ ಶಾಸಕರ ಒಂದು ಸಂಬಂಧದಲ್ಲಿ ನಮ್ಮನ್ನು ರಾಜ್ಯಸಭೆ ಮಾಡೋದು ನಾವು ಎಲ್ಲಿ ಕೇಳಲಿಕ್ಕೆ ಬರ್ತದೆ? ಎಲ್ಲಿ ಬಹಿರಂಗವಾಗಿ ಇಲ್ಲಿ ತನಕ ನಮ್ಮ ರಾಜ್ಯಸಭೆ ಮಾಡಿ ಅಂತ ದೇವೇಗೌಡ ಸಾಹೇಬರು ಕೇಳಿದ್ದಾರೆ, ಕುಮಾರಸ್ವಾಮಿ ಕೇಳಿದ್ದಾರೆ. ನಾವೆಲ್ಲೂ ಕೇಳಲೇ ಇಲ್ಲ. ನನ್ನೆ ವಿಜಯನಗರನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತಂದ್ರೆ, ಅದು ರಾಜಕೀಯ ಚರ್ಚೆ ನಡೆದೇ ಇಲ್ಲ, ರಾಜ್ಯ ಮಟ್ಟದ ರಾಜಕೀಯ ಚರ್ಚೆ ನಡೆದೇ ಇಲ್ಲ. ಇದು ಏನಂತಂದ್ರೆ, ಇದು ಊಹಾಪೋಹ. ನನ್ನ ಯಾರೋ ನಮ್ಮ BK ಹರಿಪ್ರಸಾದ್ ಅವರು ಟ್ವೀಟ್ ಮಾಡಿದ್ದಾರೆ, ಇದು ಸುಸೈಡ್ ಇದು ಮಾಡ್ತಾ ಮಾಡಿದ್ದಾರೆ. ಎಲ್ಲಿ ನಂಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ಕೇಳಿದ್ವಿ ನಾವು? ನಮ್ಮ ಪಕ್ಷದ ಶಾಸಕರು ಮೆಜಾರಿಟಿ ನಾವು ಕೇಳ್ತಾ ಇದ್ವಿ, ಆಯ್ತಲ್ಲ? ಎಲ್ಲಿದ್ದಾರೆ ನಮ್ಮ ಹತ್ರ? ಕೇಳಲಿಕ್ಕೆ ಮನಸ್ಸಿಗೆ ಬರುತ್ತೆ ನಮ್ಗೆ. ಫಸ್ಟ್ ಆಫ್ ಆಲ್ ನಾವು ಅವ್ರನ್ನ ಕಳ್ಸಕ್ಕೆ ರೆಡಿ ಇಲ್ಲ. ಯಾಕೆ ಅಂತೇಳಿ, ವಯಸ್ಸಾಗಿದೆ ಅಂತ. ಹುಮ್ಮಸ್ಸಿದೆ ಅವ್ರಿಗೆ, ಅವ್ರ ಶಕ್ತಿ ನಾವು ಇಲ್ಲಿ ಬಳಸ್ಕೊಂತೀವಿ. ದೇವೇಗೌಡ ಸಾಹೇಬರು ಕುಮಾರಣ್ಣವರು ಎಲ್ಲಿ ಕೇಳಿದ್ದಾರೆ ಬೇಕು ಅಂತ ಹೇಳಿ ಕೇಳಿದ್ದಾರೆ. ನಮ್ಗೆ ನಗು ಬರ್ತೇವೆ. ಯಾಕೆಂತಂದ್ರೆ ನಂಗೆ ಅರ್ಥ ನಗು ಬರ್ತಾ ಇದೆ. ಇದು ನಮ್ಗೆ ಬೇಸರ ಆಗೋ ಸಂಗತಿ ಎಲ್ಲಿ ಬಂದಿದೆ, ನಾವು ಕೇಳೇ ಇಲ್ಲವಲ್ಲ. ಸೊ ಅದರಿಂದ ಮುಂದಿನ 28ಕ್ಕೆ ನಾವು ರಾಜ್ಯ ಪ್ರವಾಸವನ್ನು ಮಾಡಿ ನಮ್ಮದೇ ಅಂತ ಸ್ಟ್ರಾಟಜಿ ವರ್ಕೌಟ್ ಮಾಡಿಕೊಂಡು ನಾವು ಹೇಗೆ ಗೆಲ್ಲಬೇಕು, ಜನದ ಮುಂದೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನಾವು ಇಂಥದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಮಾಡ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಹೇಗೆ ಒಗ್ಗಟ್ಟು ತರಬೇಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೇಗೆ ನಾವು ಕೊಡಬೇಕು ಅನ್ನೋದನ್ನ ನಾವು ಥಿಂಕ್ ಮಾಡ್ತಾ ಇದ್ದೀವಿ. ಸೊ ಅದನ್ನ ಬಿಟ್ಬಿಟ್ಟು ನಾವು ಈಗ ನಾನೇ ಧೈರ್ಯವಾಗಿ ಕೇಳಿದೆ, ನಮ್ಮ ಇಂಚರಾ ಗೋವಿಂದರಾಜ್ಗೆ ನಮ್ಗೆ MLC ಕೊಡಿ, ಸೊ ನಾವು ಕೆಲ್ಸಕೊಂಬತ್ತಿ ಕೊಡಿ ಅಂತ ಕೇಳಿದೆ. ಸೊ 1 ಆಫ್ ದಿ 5 ಜನ ಉಸ್ತುವಾರಿ ನನಗೊಂದು ಉಸ್ತುವಾರಿ ಹಾಕಿದೆ ಕೆಲ್ಸಕೊಂಬರ್ಲಿಕ್ಕೆ. ನಾ ಆ ಸ್ಟ್ರಾಟಜಿ ಮಾಡ್ತಾ ಇದ್ದೆ ಕೆಲ್ಸಕೊಂಬರ್ಬೇಕು. ಯಾಕಂದ್ರೆ ನಾನು ಮಲ್ಲೇಶ್ ಬಾಬು ಇಬ್ಬರೇ ಇದ್ದೀವಿ, ಇನ್ನೊಂದು MLC ಕೊಡಿ ಅಂತ ಕೇಳಿದ್ವಿ. ನಮಗೆ ಆ ತರ ವಿರೋಧ ಇದ್ದಿದ್ರೆ ನಾನು MLC ಏನು ಕೇಳ್ತಿದ್ದೆ? ನಾನು ಅವ್ರು ಕೊಡಿ, ನಾನು ಗೆಲ್ಸ್ಕೊಂಬತ್ತೀನಿ ಕೊಡಿ ಅಂತ ನಾನೇ ಕೇಳಿದ್ದೆ ಡೈರೆಕ್ಟ್ ಆಗಿ.
ಸೊ ಅದರಿಂದ ನಾವೆಲ್ಲ ಸೇರಿ 18ನೇ ತಾರೀಕು MLC ಗೋವಿಂದರಾಜ್ ಅವ್ರನ್ನ ಗೆಲ್ಸ್ಕೊಂಡ್ಬಂದು ನಮ್ಮ ಜಿಲ್ಲೆಗೆ ಇನ್ನೊಂದು MLC ಬೇಕು ಅಂತ ನಾವು ಆಸೆ ಪಟ್ಟಿದ್ವಿ ಹೊರತು ನಾವು ಬೇರೆ ಇನ್ನೆಲ್ಲೂ ರಾಜ್ಯಸಭೆದಲ್ಲಾಗಲಿ ಇನ್ನೊಂದು ಫೀಲ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ, ನಾವು ಕೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈ ಪ್ರಶ್ನೆ ಮಾಧ್ಯಮದಿಂದ ಬರೋದೇ ಇಲ್ಲ, ಯಾಕೆ ನಮ್ಮ ಮೆಜಾರಿಟಿ ಇಲ್ಲ, ನಾವು ಕೇಳಕ್ಕೆ ಹೆಂಗ್ ಬರ್ತದೆ? ಬಗ್ಗೆ ಮಾತಾಡಿದ್ದೆ, KHR ಬಗ್ಗೆ ಮಾತಾಡಿದ್ದೆ, ಮುನ್ಸಾಬ್ ಅವ್ರ ಬಗ್ಗೆ ಮಾತಾಡಿದ್ದೆ ಇತ್ತು, ನನ್ನ ಬಗ್ಗೆ ಈಗ ಸ್ಟಾರ್ಟ್ ಮಾಡಿದ್ದೀರಿ. ಯಾಕೆ ನಿಮಗೆ SC ST ಬೆಳೀತಕ್ಕಂಥ ಇದೇ ಇಲ್ವಾ? ನಿಮ್ಗೆ ನಾವೇನು ಮಾತಾಡಲೇಬಾರ್ದ? ನಮ್ಗೆ ಹಕ್ಕೇ ಇಲ್ವಾ? ಹಂಗಾದ್ರೆ ನೀವು ಮಾಡಿದ್ದೆಲ್ಲ ರೈಟು ಅಂತ ನಾವು ಹೋಗ್ತಾ ಇರ್ಬೇಕು ಹಂಗಾದ್ರೆ. ಸೊ ದಯವಿಟ್ಟು ಇದನ್ನ ಬಿಟ್ಟು ನಿಮ್ ಸುತ್ತ ಇರ್ತಕ್ಕಂಥ ಸಮಸ್ಯೆಗಳು ಫಸ್ಟ್ ಬಗೆಹರಿಸ್ಕೊಳ್ಳಿ. ಇವತ್ತು ಏನ್ ನಿಮ್ ಸುತ್ತ ಇದೆಯಲ್ಲ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಯಾರೋ ED ಹಗರಣ ಬಂದಿರಲಿಲ್ಲ, ತಾವು ಹೋಗಿದಿರಿ, ಅದು ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಇವತ್ತು ನೀವು ಏನ್ ಹೇಳ್ತೀರಿ, ಕೋಮಲ್ ಬಗ್ಗೆ ಏನ್ ಹೇಳ್ತಿದ್ರಿ, ಯಾವ ಅಧಿಕಾರ ಇಟ್ಕೊಂಡು ಕೋಮಲ್ ಬಂದ್ರಿ? ಅರ್ಧ ಹಂಚಿಕೆಯಲ್ಲಿ ನೀವು ಕೊಟ್ರ? ನೀವು ಅಧಿಕಾರ ಹಂಚಿಕೆ ಮಾಡಿದ್ರ? ನೀವು ನಿಮ್ಮ ಆಪಾದನೆ ನಿಮ್ಮ ಮೇಲೆ ಇಲ್ವಾ? ಇವತ್ತು ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಸನ್ನಿವೇಶ ಜ್ಞಾಪಕ ಇರಲಿ. ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಏನು ಕೇಳಿ? ಪ್ರಮಾಣ ಮಾಡ್ಲಿಕ್ಕೆ. ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ಮಾಲೂರು ಮಾರಮ್ಮನ ಮೇಲೆ ತುಂಬಾ ನಂಬಿಕೆ ಇದೆ. ಆ ಮಾರಮ್ಮ ಮುಂದೆ ಬಂದು ನಾನು ಬರ್ತೀನಿ. ಇವತ್ತು ಕೋಮಲ್ ಹಗರಣ ಆಗೇ ಇಲ್ವಾ? ಹಗರಣ ಹಾಗೇ ಇಲ್ಲ. ಹಾಲಿಂದ ₹1 ನಾನು ತಿಂದೇ ಇಲ್ಲ, ನನ್ನ ಕುಟುಂಬ ತಿಂದೇ ಇಲ್ಲ ಅಂತ ಆ ಮಾರಮ್ಮ ಪ್ರಮಾಣ ಮಾಡಿ ನಾನು ಬರ್ತೀನಿ ಪ್ರಮಾಣ ಮಾಡಕ್ಕೆ. ನನ್ನ ಹತ್ರ ಸಾಕ್ಷಿ ಸಮೇತ ಪ್ರಮಾಣ ಮಾಡಿ ಬರ್ತೀನಿ. ಸೊ ಅದನ್ನು ಬಿಟ್ಟು ಅವನಿನ್ನೂ ಹೊಸಬ, ಅವನು ಗೆದ್ದು ಬರ್ಲಿ ನೋಡೋಣ, ನಾನು ಸವಾಲು ಆಗ್ತಿರಲ್ಲ. ನಾನು ಸವಾಲಿಗೆ ಸಿದ್ಧ. ನೆಕ್ಸ್ಟ್ ನಾನು ಗೆದ್ದು ಬರ್ತೀನಿ. ನಾನು ಗೆದ್ದು ಬಂದ್ರೆ ನೀವು ಕ್ರಷರ್ ಕಾವಲಿರ್ತೀನಿ 3 ದಿವಸ. ತಾವೇನ್ ಮಾಡ್ತೀನಿ? ನೀವು ಬಹಿರಂಗ ಉತ್ತರ ಕೊಡಿ. ಇಲ್ಲ ಮಾರಮ್ಮನ ದೇವಸ್ಥಾನ ಬನ್ನಿ ಮಾಲೂರು, ನಾನು ಬರ್ತೀನಿ, ಅಲ್ಲೇ ಪ್ರಮಾಣ ಮಾಡೋಣ. ಯಾರು ಅಸತ್ಯ ಪ್ರಮಾಣ ಮಾಡೋಣ. ಇದನ್ನು ಬಿಟ್ಟು ನಿಮ್ಮ, ಯಾಕಂದ್ರೆ ನನಗೂ ಗೊತ್ತಿದೆ, ತಮ್ಮ ವೈಯಕ್ತಿಕವಾಗಿ ಮಾತಾಡೋದು, ನಾನು ವೈಯಕ್ತಿಕವಾಗಿ ಮಾತಾಡೋಕೆ ಲೋಡ್ ಟನ್ಗಟ್ಲೆ ಇದೆ, ಟನ್ಗಟ್ಲೆ ಇದೆ, ಬಿಸ್ಬೇಕಾಗುತ್ತೆ. ಸೊ ಅದನ್ನು ಬಿಟ್ಟು ನನ್ನಂತ ಹೊಸ ಶಾಸಕ ಇರ್ಬೋದು, ನೀವೇನು ಹೇಳಿದ್ರು ಹೊಸ ಶಾಸಕನು ಸಿದ್ದರಾಮಯ್ಯನ ಬಗ್ಗೆ ಮಾತಾಡಬಾರ್ದು, DKC ಬಗ್ಗೆ ಎಲ್ಲಿ ಮಾತಾಡಿದ್ದೀನಿ ನಾನು? ಎಲ್ಲಿ ಮಾತಾಡಿದ್ದೀನಿ? ಸರ್ಕಾರ ಹಿಂಗ ಆಗುತ್ತಂತೆ ನಾನು ಮಾತಾಡಿದ್ದೀನಿ. ಅದು ಮಾಹಿತಿ ಪ್ರಕಾರ ಆಗುತ್ತೆ ಅಂತ ಹೇಳಿದ್ವಿ. ಹಾಗೆ ಆಗುತ್ತ ಅಂತ ಹೇಳಿದ್ನ? ನಿಮ್ಮ ಮಾಹಿತಿ ತಂದಕ್ಕೆ ನಾನು ನಿಂದ ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಕೆದಕಿದ್ದು ನನ್ನ ಇದು 3ನೇ ಸರಿ ಕೆಲ್ತಾ ಇದ್ದೀನಿ, 3ನೇ ಸರಿ ಕೆಲ್ತಾ ಇದ್ರಿ. KDP ಮಾತಾಡಿದ್ದೆ ಮಾತುಗಳು, ನಾವೇನು ಮಾತಾಡಬಾರ್ದು, ನಾವೇನಾದ್ರೂ ಮಾತಾಡಬಾರ್ದು. ನೀವು ಹೇಳಿದ್ದೇ ಯಾರು ಹೇಳ್ತಾರಲ್ಲ, ನಾನು ಸಿಪ್ಪಿಂದೇ ಶಾಸನ ಅಂತ, ಆತರ. ಸೊ ದಯವಿಟ್ಟು ಹೊಸ ಶಾಸಕ, ಹಳೆ ಶಾಸಕ, ಹೊಸಬ್ನು ಅಳಬ್ನು 2018 ನೀವು ಕೂಡ ಹೊಸಬ್ರೆ. ನಾನು ಕಂಟೆಸ್ಟ್ ಮಾಡಿದ್ದೆ, ಆಗ ನಾನು ಹಣೆ ಬರ ಸೋತೆ. 2023ಗೆ ನನಗೆ ಗೆಲ್ಸಿದ್ರು, ಹೈಯೆಸ್ಟ್ ಮೆಜಾರಿಟಿ ಗೆಲ್ಸಿದ್ರು. ತಮಗೇನ್ ಬಂದು ಕೇಳಿ, 242ರಿಂದ ಗೆದ್ದಿರುವಂತ ಓಟು ಸರ್. ನಾನು ಯಾಕಂದ್ರೆ ನಾನು ಆ ಮಟ್ಟಕ್ಕೆ ಹೋಗಿ ನಾನು ಮಾತಾಡೋದಿಲ್ಲ, ಅವ್ರು ಮಾತಾಡೋದಂತ ಹೋಗಿ ಆ ಮಟ್ಟಕ್ಕೆ ಹೋಗಲು ಮಾತಾಡದೆ. ಸತ್ಯ ಅಸತ್ಯತೆ, ಸತ್ಯ ಶೋಧನೆ ಕೋಲಾರ ಜಿಲ್ಲೆಗೆ ಗೊತ್ತಾಗಬೇಕು. ಯಾರು ಜನಪರ ಕೆಲಸ ಮಾಡ್ತಾವ್ರೆ, ಯಾರು ಕುಟುಂಬ ಪರ ಕೆಲಸ ಮಾಡ್ತಾವ್ರೆ, ಅದು ಜನಕ್ಕೆ ಗೊತ್ತಾಗಬೇಕು. ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ, ಒಂದು ವಿಷಯ ಹೇಳ್ತೀನಿ. ಎಷ್ಟು ಜನ ಅಧಿಕಾರಿಗಳಿಗೆ ನೀವು ಕ್ರಷರ್ ಮಾಡಿಕೊಟ್ಟಿದ್ದೀರಿ, ನನ್ನ ಪ್ರೂಫ್ ಸಮೇತ ಕೊಡ್ತೀನಿ. ಅಧಿಕಾರಿಗಳಿಗೆ ಕೆಲಸ ಮಾಡ್ತಾ ಅಧಿಕಾರಿಗಳಿಗೆ ಆಸೆ ಉಳಿಸಿ ಕ್ರಷರ್ ಮಾಡಿರ್ತಕ್ಕಂಥ ಪ್ರೂಫ್ ನಾನು ಕೊಡ್ತೀನಿ, ಎಷ್ಟು ಮಾಡಿಕೊಟ್ಟಿದ್ದಾರಂತ. ಇವತ್ತು ಕೋಲಾರ ಜಿಲ್ಲೆನ ಯಾರು ಬಡದು ಬ್ಯಾಕ್ ಹಾಕೊಂತವ್ರಂತ ಜನಕ್ಕೆ ಗೊತ್ತಾಗಬೇಕು. ಯಾಕಂದ್ರೆ ನಾನು ಇಲ್ಲಿ ತನಕ ಮಾತಾಡೋದು ಬೇಡ, ಸ್ವೀಕಾರ ಮಾಡು, ಗೆದ್ದು ಬಾ ನೋಡೋಣ. ಏನು ಈ ದಬ್ಬಾಳಿಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಈ ದಬ್ಬಾಳಿಕೆ? ನಾನು ಹೇಳಿದ್ದೀನಪ್ಪ, 12 ವರ್ಷದಿಂದ ಕಾಯ್ತಾ ಇದೀವಿ. ನಾವು ಹೇಳಿದೀವಿ ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ ಅಂತ ಹೇಳಿದೀವಿ. ನೀವು ಹೇಳಿದಿರಲ್ಲ, ನಾವು ಸ್ವೀಕಾರ ಮಾಡಲಿ ಅಂತ ಹೇಳಿದಿರಲ್ಲ. 22 ನಮ್ಮ NDA ಸರ್ಕಾರ ಬರುತ್ತೆ ಅಂತ ಹೇಳ್ತೀನಿ. ಆ ಧೈರ್ಯ ನಮ್ಗೆ ಇದೆ, ಕೆಲಸ ಮಾಡ್ತಾ ಇದೀವಿ. ನೀವು ಹೇಳಿ, ಮಾತು ಬೇಡ ಅಂದಾರು ನಿಮ್ಮನ್ನ ಯಾರು ಬೇಡ ಅಂದ್ರೆ ಹೇಳಕ್ಕೆ? ಸೊ ಅದನ್ನ ಬಿಟ್ಬಿಟ್ಟು ಅನುದಾನದಲ್ಲಿ ಹೋಗಿ ಕಾಲು ಹಿಡ್ಕೊಂಡು ಅನುದಾನ ತಗೊಂಬಾ, ಅದು ಮಾಡು ಇದು ಮಾಡು ಅಂತ ನಿಮ್ಮ ಹತ್ರ ಕಲಿಬೇಕಾ? ನಾನು ಅಭಿವೃದ್ಧಿ ಮಾಡೋದು ನಿಮ್ಮ ಹತ್ರ ಕಲಿಬೇಕಾ? ಈ ಮಾಲೂರು ಮಲೇಷ್ಯಾ ಆಗಿದ್ಯಾ? ಹೋಗಿ ಬನ್ನಿ, ಸಿಟಿ ಸುತ್ತಾಡಿ ನೋಡೋಣ. ಮಾಲೂರು ಮಲೇಷ್ಯಾ ಮಾಡ್ಬಿಟ್ಟಿದೆ ನೀವು. ಇನ್ನೊಬ್ರಿಗೆ ಹೇಳಕ್ಕಿಂತ ಮುಂಚೆ ನಮ್ದೇನಂತ ಅರ್ಥ ಮಾಡ್ಕೊಂಡಿದ್ದೀವಿ. ಹೋಗ್ಬೇಕು, ಕಾಲು ಹಿಡ್ಕೊಬೇಕು, ಅನುದಾನ ತರಬೇಕು, ನಾವು ಇನ್ನೇನ್ ಮಾಡ್ತಾ ಇದೀವಿ? ಅದೇ ಕೆಲಸ ನಾವು ಮಾಡ್ತಾ ಇರೋದು. ನನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂತ ನನ್ಗೆ ಗೊತ್ತಿಲ್ವಾ? ಮಾಡ್ಬೇಕಂತ ನನ್ಗೆ ಗೊತ್ತಿಲ್ವಾ? ಸೊ ಅದರಿಂದ ಏನ್ ನೀವೇ ಒಬ್ಬರೇ ಗ್ರೇಟು, ಇನ್ನೊಬ್ರು ಕಂಡಮ್ ಅನ್ನೋದನ್ನ ಪ್ರತಿಬಿಂಬಿಸಕ್ಕೆ ಹೋಗ್ಬೇಡಿ, ಇದು ತಪ್ಪಾಗುತ್ತೆ. ನಾನು ಸ್ವೀಕಾರ ಮಾಡ್ತೀನಿ, ನಿಮ್ಮ ಸವಾಲು ಸ್ವೀಕಾರ ಮಾಡಕ್ಕೆ ಬಂದಿದ್ದೆ, ಸ್ವೀಕಾರ ಮಾಡ್ತೀನಿ. ಸ್ವೀಕಾರ ಮಾಡಿದ್ರೆ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಂತಾರೆ. ಸ್ವೀಕಾರ ಮಾಡಿದ್ದೀನಿ. 28ಕ್ಕೆ ಗೆಲ್ಲೋಗಿ ಭರವಸೆ ಇದೆ, ಗೆಲ್ಲಿಸ್ತಾರ ಭರವಸೆ ಇದೆ. ನಾನು ಗೆದ್ದೆ ಬರ್ತೀನಿ. ನೀವು ಗೆದ್ದು ಬನ್ನಿ, ಗ್ರಾಫ್ ಲೆವೆಲ್ ನೋಡ್ಕೊಳ್ಳಿ.
2018ಗೆ ನಿಮ್ಗೆ ಎಷ್ಟು ಓಟ್ ಬಂದಿತ್ತು? 2018ಗೆ ನಂಜೇಗೌಡರಿಗೆ 75,000 ಓಟ್ ಬಂದಿತ್ತು ಟೋಟಲ್ ಓಟು. ಸೊ ಅದು 2023ಗೆ ನಿಮ್ಗೆ 50,000 ಓಟ್ ಬಂತು, 50,000 ಓಟ್ ಬಂತು ನಿಮ್ಗೆ. ಇನ್ನೂ 42 ಓಟಿಂದ 48 ಓಟಿಂದ ಗೆದ್ರಿ ನೀವು, ಆಯ್ತಲ್ವಾ? ಜನ ಯಾರನ್ನ ತಿರಸ್ಕರಿಸ್ತಾರ, ಯಾರ ಕ್ಷೇತ್ರ ರೆಡಿ ಮಾಡ್ಬೇಕು ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಹಿಡಿದು ಏನು ನಮ್ಮ ನಕಲಿ ವೈದ್ಯ ಸಮಸ್ಯೆಯಿಂದ ಹಿಡಿದು ಜಿಲ್ಲೆಯಲ್ಲಿ ನಡೀತಕ್ಕಂಥ ನಕಲಿ ವೈದ್ಯ ಸಮಸ್ಯೆ, ಡ್ರಗ್ಸು, ಗಾಂಜಾ, ಮೆಡಿಕಲ್ ಮಾಫಿಯಾ, ಅದರಿಂದ ನಕಲಿ ವೈದ್ಯಗಳು, ಮರಳು ಮಾಫಿಯಾ, ಟೊಮೊಟೊ, ಮ್ಯಾಂಗೋ, ಅದಾಗಿದ ತಕ್ಷಣ ನರಸಾಪುರದಲ್ಲಿ ಏನು ನಮ್ಮ ಹುಡುಗರು ಅನುಭವಿಸಿರ್ತಕ್ಕಂಥ ನರಕ, ಏನು ನಮಗೆ ಕೆಲಸ ಇದೆ ಬೇರೆ ಕಡ್ತಕ್ಕಂಥ ಕೆಲಸದ ಬಗ್ಗೆನು, ಜಲ್ವಂತ್ ನಮ್ಮಂತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾನು ಶಶಲ್ ಮಾತಾಡ್ತಾ ಇದ್ದೀನಿ, ನಿಮಗೂ ಗೊತ್ತಿದೆ. ಆದ್ರೆ ನಾನು ನಿಮ್ಮನ್ನೊಂದು ಮಾತನ್ನ ಕೇಳ್ತೀನಿ, ನೀವ್ಯಾವಾಗ ಸಂವಿಧಾನ ಬರೆದ್ರಿ? ಹೊಸ ಶಾಸಕ ಇಷ್ಟೆಲ್ಲ ಮಾತಾಡಬಾರ್ದು, ಇಷ್ಟೆಲ್ಲ ಕೇಳಬಾರ್ದು ಅಂತ ನೀವು ಸಂವಿಧಾನ ಯಾವಾಗ ಬರೋ ನಂಗೆ ಡೌಟ್ ಆಗ್ತಾ ಇದೆ. ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಒಬ್ಬ ಶಾಸಕನಾಗಿ ಹೊಸ ಶಾಸಕನಿಗೆ ಒಂದು ಹಕ್ಕು, ಎರಡನೇ ಶಾಸಕ ಒಂದು ಹಕ್ಕಿದ್ಯಾ? ನಾನು ಕೇಳ್ತೀನಿ, ಹಕ್ಕಿದ್ಯಾ? ಇಲ್ಲ. ಆದ್ರೆ ನಾನು ಇಡೀ ಏನು ನೀವು ಕೊಟ್ಟಿರ್ತಕ್ಕಂಥ ನನಗೆ ಶಾಸನ ಸ್ಥಾನದಲ್ಲಿ 24 ಕ್ಷೇತ್ರ ನಂದು ಒಂದು ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ. ನಾನು ಪ್ರಶ್ನೆ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಆದ್ರೆ ನಾನು ನಿಮ್ಗೆ ಸವಾಲನ್ನು ಹಾಕ್ತೀನಿ. ಏನು 2018 ನೀವು ಒಬ್ಬ ಶಾಸಕನಾಗಿ ಆಯ್ಕೆ ಆದ್ರಿ, ನಾನು ಶಾಸಕನಾಗಿ ಬಂದಿದ್ದೆ, ಅದ್ರ ಸರಿ ಕಂಟೆಸ್ಟ್ ಮಾಡಿದ್ದೆ. ನನಗೂ 67,000 ಮತ ಕೊಟ್ರು, ನಿಮಗೂ 75,000 ಮತ ಕೊಟ್ರು. 23ಕ್ಕೆ ಇಬ್ರು ಮತ್ತೆ ಬಂದ್ವಿ, ನಿಮಗೂ ಜನ 50,000 ಮತ ಕೊಟ್ರು, ನನಗೂ 97,000 ಮತ ಕೊಟ್ರು. ಯಾರ ಕ್ಷೇತ್ರ ಕಾಪಾಡ್ಕೊಬೇಕು? ಯಾರ ಕ್ಷೇತ್ರ ಕಾಪಾಡ್ಕೊಬೇಕು? ನೀವು ನಿಮ್ಮ ಕ್ಷೇತ್ರ ಕಾಪಾಡ್ಕೊಬೇಕ, ನನ್ನ ಕ್ಷೇತ್ರ ನಾನು ಕಾಪಾಡ್ಕೊಬೇಕ? ನನಗೆ ನನ್ನ ಕ್ಷೇತ್ರ ಕಾಪಾಡ್ಕೊಳ್ತಕ್ಕಂಥ ಔದಾರ್ಯ ಇದೆ, ನಾನು ಸರಿಪಡಿಸ್ಕೊಳ್ತಕ್ಕಂಥ ರೀತಿ ಇದೆ, ನನ್ನ ಜನ ಮೆಚ್ತಾರೆ, ನಾವು ಸರಿಪಡಿಸ್ಕೊಂತೀವಿ. ಆದ್ರೆ ದಿನ ವಲಸೆ ಹೋಗ್ತಾರಲ್ಲ ಮಾಲೂರಲ್ಲಿ, ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಹೋಗ್ತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀನಿ ನಂಜೇಗೌಡಣ್ಣ? ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೇವೆ ಸರ್ ಅಂತಂದ್ರೆ, ಸೊ ಸಾಕಷ್ಟು ವಿಚಾರಗಳು ಈಗ ಇವರು ನಮ್ಮ ಇವರು ಮಾಹಿತಿ ಹಕ್ಕುದಾರರು ಮಾತಾಡ್ತಾ ಇದ್ದಾರೆ, ಆರ್ಟಿ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ, ಮಾಜಿ MLA ಮಾತಾಡ್ತಾ ಇದ್ದಾರೆ. ನೋಡಿ ಏನಾಗುತ್ತೆ ನೋಡೋಣ ಅಂತ ನಾನು ಸುಮ್ಮನೆ ಕಾಯ್ತಾ ಇದ್ದೆ. ಆದ್ರೆ ಇವ್ರು ನಾನು ಸಾಚಾ ಅಂತ ಹೊಡ್ತಿದಾರಲ್ಲ, ಈ ಸಾಚಾ ಅಂತ ಹೊಡ್ತಿದಾರಲ್ಲ, ಈ ಸಾಚಾ ಏನಂತ ಕೇಳಕ್ಕೆ ನಾನು ಹೊರಟಿದ್ದೀನಿ, ನಾನು ಕೂಡ ಸೇರ್ಕೊಂಡು ಹೊರಟಿದ್ದೀನಿ. ನಾನು ಸಾಚಾ ಅಂತ ಕೇಳಕ್ ಹೊರಟಿದ್ದೀನಿ. ಅವ್ರು ಹೇಳಿ, ನಾನು ಹಾಲಿಂದ ತಿಂದೇ ಇಲ್ಲ, ನನ್ನ ಕುಟುಂಬ 1 ರೂಪಾಯಿ ತಿಂದೇ ಇಲ್ಲ ಹಾಲಿಂದ ನಾನು ಮುಟ್ಟೇ ಇಲ್ಲ ಅಂತಂದ್ರೆ ನಾನು ಹೇಳ್ತೀನಿ, ನಾನು ಪ್ರೂವ್ ಮಾಡ್ತೀನಿ. ನೇಮಕಾತಿಯಲ್ಲಿ ತೆಗಿತೀನಿ, ನಾನು ಹಾಲಲ್ಲಿ ಬೇಡ, ನನಗೆ ನೇಮಕಾತಿಯಲ್ಲಿ ತೆಗಿತೀನಿ. ಏನಾಗಿದೆ ನೇಮಕಾತಿಯಲ್ಲಿ ತೆಗಿತೀನಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋದು, ಇವನು ಯಾರು ಇಲ್ಲ ಅಂತ ಅಟ್ಯಾಕ್ ಮಾಡೋದು, ಇದು ಇಲ್ಲ. ನಮ್ದೇ ಆಗಿರ್ತಕ್ಕಂಥ ನಾವು ಕೂಡ ಸ್ವಾಭಿಮಾನ ಇಟ್ಕೊಂಡು ಬಂದಿರ್ತೀವಿ, ಅದಲ್ವಾ? ನಾವು ಇಲ್ಲಿ ತನಕ ನಾವೆಲ್ಲ ಸ್ನೇಹಿತರು ಅನ್ಕೊಂಡು ಬಂದಿದ್ದೀನಿ. ಸೊ ಅದನ್ನ ಬಿಟ್ಬಿಟ್ಟು ನೀನು ನನ್ನ ಸಾಚಾ, ನನ್ನ ಒಬ್ಬನೇ ಜಿಲ್ಲೆಯಲ್ಲಿ ಗ್ರೇಟು, ಇವರೆಲ್ಲ ವೀಕು ಅಂತಂದ್ರೆ ಅದನ್ನ ಮೆಚ್ಚಕ್ಕೆ ಯಾರು ರೆಡಿ ಇಲ್ಲ. ಸೊ ಅದರಿಂದ ಅದಕ್ಕೆ ಹೇಳಿದ್ರಲ್ಲ, ಆ ಸ್ವೀಕಾರ ಮಾಡಕ್ಕೆ ಹೇಳು, ಗೆದ್ದು ಬರಕ್ಕೆ ಹೇಳು ನೋಡೋಣ ಅಂತ ಹೆಡ್ಡಿಂಗ್ ಪೇಪರ್ಸ್ ಅಲ್ಲಿ, ಅದು ಬೆಳಗ್ಗೆಯಿಂದ ನನಗೆ ರಾತ್ರಿಯಿಂದ ಎಲ್ಲ ನ್ಯೂಸ್ ಹಾಕಿದೆ, ಬೆಳಗ್ಗೆ ಹೆಡ್ಡಿಂಗ್ ಪೇಪರ್ ಹಾಕಿದೆ ನನಗೆ, ಗೆದ್ದು ಬಾ ನೋಡೋಣ ಅಂತ. ಮತ್ತೊಂದು 5-6 ಓಟ್ ಬಿಜೆಪಿ ಕಡೆಯಿಂದ ಬರ್ತದೆ, ಸೆಕೆಂಡ್ ಓಟ್ನ ಕ್ರಾಸ್ ಮಾಡಕ್ಕೆ ಹೇಳಿದೀವಿ. ನಮ್ಗೆ 2 ಓಟ್ ಸಾಲದ ಬರುತ್ತೆ. ನಾವು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಶಾಸಕರಲ್ಲಿ ಹೋಗಿ ಮನವಿ ಮಾಡು ಅಂತ ಹೇಳಿದ್ವಿ, ಮನವಿ ಮಾಡಿ ಅಂತ ಹೇಳಿದ್ವಿ ಯಾರಿಗೆ ಗೋದ್ರದವ್ರಿಗೆ. ಸೊ ಮನವಿ ಮಾಡಿದ್ರೆ ನಾವು ಆದ್ರೆ ಗೆಲ್ತೀವಿ, ಇಲ್ಲ ಅಂದ್ರೆ ನಮ್ಮ ಅಸ್ತಿತ್ವ ನಾವು ಉಳಿಸ್ಕೊಳ್ತೀವಿ. ಕ್ಯಾಂಡಿಡೇಟ್ ಆಗ್ತಾ ಇದ್ರೆ ಏನಾಗ್ತದೆ, ನಮ್ಮ ಅಸ್ತಿತ್ವ ಉಳಿಸ್ಕೊಳಕ್ಕಾಗಲ್ಲ. JDS ನಿಯೋಗ ಕೂಡ ನಾನು ಹೋಗ್ಬೇಕಿತ್ತು. ನಾನು ಮತ್ತು ಮುಖ್ಯಮಂತ್ರಿ ಕುಮಾರಣ್ಣವ್ರು ಬಂತು, ಅಲ್ಲಿ ಇವರು ಒಂದು ಖಾಸಗಿ ಫಂಕ್ಷನ್ ಹೋಗೋದ್ರಿಂದ ನಾನು ಹೋಗಿಲ್ಲ. ನಾನು ಹೋಗ್ತಾ ಇದ್ದೀನಿ DKC ಮೀಟ್ ಮಾಡೋಕ್ಕೆ, ನಮ್ಮ CM ಅವ್ರು ಮೀಟ್ ಮಾಡಿ, ನಮಗೂ CM ಅವರು, ಇವ್ರಿಗೆ ಕಾಂಗ್ರೆಸ್ CM, ನಮಗೂ CM. ನಾವು ಹೋಗಿ ಅವ್ರು ವಿಶ್ ಮಾಡಬೇಕು, ನಾವು ಹೋಗಿ ವಿಶ್ ಮಾಡ್ತೀವಿ. ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೂ ಈಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ ಟೈಮ್ ಬೇಕಾಗುತ್ತೆ. ಈಗ ಸ್ಟ್ಯಾಂಡ್ ಅಪ್ ಆಗ್ಲಿಕ್ಕೆ ಅವ್ರಿಗೆ ಟೈಮ್ ಬೇಕಾಗುತ್ತೆ. ಅಲ್ಲ, ಅವರ ವೈಯಕ್ತಿಕ ವಿಷಯ. ಯಾಕಂದ್ರೆ ಸುಮಾರು ವರ್ಷಗಳ ಕನಸು ಇವತ್ತು ಅವ್ರ ನನಸಾಗಿದೆ. ಇನ್ನು 2 ವರ್ಷದಿಂದ 22 ತಿಂಗಳಲ್ಲಿ ಏನ್ ಮಾಡ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡ್ತಾ ಇದೀವಿ. ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಹೊರತು ಒಬ್ಬ ಶಾಸಕ ಕೆಡದಾಗಿ ಇವತ್ತು ನಾನು ಬಯಸಕ್ಕೆ ರೆಡಿ ಇಲ್ಲ. ನಾನು ಕೆಡದಾಗ ಬಯಸಲಿಕ್ಕಂತೂ ರೆಡಿ ಇಲ್ಲ. ನಾನು ಮೊನ್ನೆ ಹೇಳಿದ್ದೇನಂತಂದ್ರೆ, ಕುಮಾರಸ್ವಾಮಿ ಕೊಟ್ಟಂಗೆ ಕೊಟ್ಟು ಕಿತ್ಕೊಂಡ್ರಲ್ಲ, ಇವ್ರಿಗೂ ಕೊಟ್ಟಂಗೆ ಕೊಟ್ಟು ಕಿತ್ಕೊಳ್ಳೋ ಒಂದು ಸನ್ನಿವೇಶ ಕಾಣ್ತಾ ಇದೆ ಅಂತ ಹೇಳಿದ್ದು. ಸೊ ಅದನ್ನ ಇವರು ಈ ಮಟ್ಟಿಗೆ ಮಾತಾಡಿದ್ದಾರೆ ಅಂತಂದ್ರೆ ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೆ ಸರ್ಕಾರ ನಡೆಸಲಿ ಅಂತ ಹೇಳ್ತೀನಿ. ನಮಗೂ ಒಳ್ಳೆ ಅನುದಾನ ಕೊಡ್ಲಿ ಅಂತ ಕೇಳ್ಕೊತೀನಿ. ಹೊಸ ಶಾಸಕ ಹಳೆ ಶಾಸಕ ಅಲ್ಲ, ಶಾಸನಬದ್ಧವಾಗಿ ಶಾಸಕನೇ. ಅದರಿಂದ
ನೀವು ನೀರಿದ್ದೀರಿ. ನಾನೇನು ನಿಮ್ಮ ಪ್ರಕಾರ ನಾನು 2 ಸರಿ ಗೆದ್ದೀನಿ. ನಮ್ಮಂತವ್ರು ತಪ್ಪದಾರಿಗೆ ಹೊರತಿದ್ದಕ್ಕೆ ಪ್ರಯತ್ನ ಪಡಿ, ಸವಾಲಾಗ್ತೀನಿ, ಸ್ವೀಕಾರ ಮಾಡಿ ಅಂತ ಹೇಳ್ತೀರಲ್ಲ, ಇದು ನಿಮಗೆ ಶೋಭೆ ತರ್ತದ? ಇದು ನಿಮ್ಗೆ ಓಕೆನಾ? ನಾನು ವಿರೋಧ ಪಕ್ಷದಲ್ಲಿದ್ದೀನಿ, ಪ್ರಶ್ನೆ ಮಾಡಕ್ಕೆ ನನಗಿದೆ, ನೀವು ಪ್ರಶ್ನೆ ಮಾಡಿಸ್ಕೊಬೇಕು ಅದನ್ನ. ಸೊ ಅದನ್ನ ಬಿಟ್ಬಿಟ್ಟು ನೀನ್ ಗೆದ್ದು ಬಾ ನೋಡೋಣ, ನೀನ್ ಗೆದ್ದು ಬಾ ನೋಡೋಣ. ಯಾಕೆ ನಿಮ್ಗೆ ನಮ್ಮವ್ರ ಕಡೆ ಅಷ್ಟೊಂದು ನಿಮ್ಗೆ ಹಸುವೇನಾ? ಅಷ್ಟೊಂದು ಇದೆ ನಿಮ್ಗೆ? ನೀವು ಏನೇನು ಮಾಡಿದ್ರಿ ಎಲ್ಲ ತೆಗಿಯಕ್ಕೆ ಹೋದ್ರೆ ನಾನು ತೆಗಿತಾನೆ ಇರ್ತೀನಿ. ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ನನಗೂ ನಿಮಗೂ ಸುಮಾರು ಅಂತರ ಇದೆ, ನನಗೆ ಅಣ್ಣನ ಸಮಾನ ಇದ್ರಿ, ಅದನ್ನ ಕಾಪಾಡ್ತಕ್ಕಂತ ಇದು ತಮಗಿರ್ಲಿ ಅಂತ ನಾನು ಈ ಮಾಧ್ಯಮ ಮುಖಾಂತರ ತಮ್ಮನ್ನ ಕೇಳ್ತಾ ಇದ್ದೀನಿ. ಆಯ್ತು ನಂಜಣ್ಣ, ನಾನು ಸವಾಲು ಸ್ವೀಕಾರ ಮಾಡ್ತೀನಿ. ನಾನೇನಾದ್ರು ನೆಕ್ಸ್ಟ್ 2028 ಗೆಲ್ಲದೆ ಇದ್ರೆ ನಿಮ್ಮ ಕ್ರಷರಲ್ಲಿ ನಾನು ಕಾಲು ಇಡ್ತೀನಿ. ತಾವೇನ್ ಮಾಡ್ತೀರಾ ನಾಳೆ ಹೇಳಿ. ಸೊ ಅದನ್ನ ಬಿಟ್ಟು ದಯವಿಟ್ಟು ಈ ತರ ಮಾತನ್ನೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಅಂತ ಒಬ್ಬ ಚಿಕ್ಕವನಾಗಿ, ನಿಮಗಿಂತ ಚಿಕ್ಕವನಾಗಿ ತಮಗೆ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅವಾಗ ಕೆಲವು ಪೇಪರ್ನಲ್ಲಿ ಬರೀತಾ ಇರ್ತಾರೆ, JDS ಟುಸು, JDS ಮಲಗಿದೆ, JDS ಎದ್ದೇಳಿಲ್ಲ ಅಂತ ಬರ್ತದೆ. ಸೊ ಮೋಸ್ಟ್ಲಿ ಎಲ್ಲ ಮುಳುವಾಗಲು ಕಾಣಿಸಿಲ್ಲ ಅಂತ ಅನ್ಕೊಂಡು ನಾನು ಯಾಕೆ ಬಂದು ಸುಮ್ಮನೆ ಇದಾಗಬೇಕು ಅಂತ ಅನ್ವಾಂಟೆಡ್ ಅಣ್ಣ. ನಾನೊಂದು ಮಾತು ನಿಮ್ಗೆ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನೆಲ್ಲೂ ಇಲ್ಲಿ ತನಕ ನೀವು ಕೊಟ್ಟಿರ್ತಕ್ಕಂಥ ಈ ಅವಕಾಶದಲ್ಲಿ ಅನ್ವಾಂಟೆಡ್ ಟಾಕ್ಸ್, ಲೂಸ್ ಟಾಕ್ಸ್ ನಾನೆಲ್ಲೂ ಇದುವರೆಗೂ ಮಾಡಿಲ್ಲ, ನಾನು ಮಾಡೋದಿಲ್ಲ. ನಾನು ಏನೇ, ಈಗ ನೀವು KDB ಮೀಟಿಂಗ್ ಬರ್ತೀರಿ, ದಿಶಾ ಮೀಟಿಂಗ್ ಬರ್ತೀರಿ, ಅನ್ವಾಂಟೆಡ್ ಮ್ಯಾಟರ್ಸು, ಅನ್ವಾಂಟೆಡ್ ನಾನೆಲ್ಲೂ ಏನು ಮಾತಾಡಲ್ಲ. ಏನು ನಮ್ಮ ಜಿಲ್ಲೆದಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆ ಬಗ್ಗೆ ನಾನು ಮಾತಾಡೋದು. ಸೊ ಅದರಿಂದ ನನ್ನ ಕ್ಷೇತ್ರ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಇಲ್ಲಿ ಬರ್ಲಿಕ್ಕೆ ಟೈಮ್ ಇಲ್ಲ. ಸೊ ಮುಂದಿನ ದಿವಸ ಏನಾದರೂ ಹೈಕಮಾಂಡು ಎಲ್ಲ ಕಡೆ ನೋಡು ಅಂತ ಹೇಳಿದ್ದಾರೆ. ನೆನ್ನೆ ಕರೆದು ಕೋಲಾರ ಚಿಕ್ಕಬಳ್ಳಾಪುರ ಸ್ವಲ್ಪ ಸುತ್ತಾಡು ಅಂತ ಹೇಳಿದ್ದಾರೆ. ಸೊ ನಮ್ಮ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿಕೊಡು ಅಂತ ಹೇಳಿದ್ದೀನಿ. ಸೊ ಅದರಿಂದ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿಕೊಟ್ರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 4 ಸೀಟ್ ಮಾಡಲಿಕ್ಕೆ ಒಂದು ಏನು ಪ್ರಯತ್ನ ಬೇಕೋ ಆ ಪ್ರಯತ್ನ ಗೆಲ್ತೇವೆ. 6 ಗೆದ್ಬಿಡ್ತೀನಿ ಅಂತ ಹುಚ್ಚ, 6 ಗೆದ್ಬಿಡ್ತೀನಿ ಅಂತ ಹುಚ್ಚ ಅಣ್ಣ. 100% ಒಂದು 4 ಸೀಟ್ ಗೆಲ್ಲಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ಕೊಡ್ತೀನಿ ಅಂತ ಮಾತಾಡ್ತೀನಿ. ನನ್ನ ಸಾಚ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಬಂದಾಗಿಂದ ಹಗರಣ ಆಗಿಲ್ಲ ಅಂತ ಒಂದು ಅವ್ರಿಗೆ ಮಾರಮ್ಮನ ದೇವಸ್ಥಾನ ಎಲ್ಲೂ ಬೇಡ, ಯಾವ ಕೇಸು ಏನು ಬೇಡ, ಮಾರಮ್ಮನ ದೇವಸ್ಥಾನ ಮುಂದೆ ಪ್ರಮಾಣ ಮಾಡಲಿ, ಯಾರು ಮಾಲೂರು ಮಾರಮ್ಮನ ದೇವಸ್ಥಾನ ಮುಂದೆ ಪ್ರಮಾಣ ಮಾಡಲಿ, ನಾನು ಬಂದು ಪ್ರಮಾಣ ಮಾಡ್ತೀನಿ ಏನಾಗಿದೆ ಅಂತ ಹೇಳ್ತೀನಿ, ಏನಾಗಿದೆ ಅಂತ ಹೇಳ್ತೀನಿ ನಾನು, ಅದಲ್ವಾ? ಅದನ್ನು ಬಿಟ್ಬಿಟ್ಟು ನೀವು ಈ ತರ ಲೀಡರ್ ಸ್ಟಡಿ ಮಾಡ್ಕೊಳ್ಳಿ. ನನ್ನ ಹಣೆ ಬರ ಅದಲ್ಲ, ನನ್ನ ಹಣೆ ಬರಕ್ಕೆ ದೇವ್ರು ಇದ್ದಾರೆ, ನನ್ನ ಜನ ಇದ್ದಾರೆ. ನೀವ್ಯಾರು ಅದನ್ನ ಕೇಳಕ್ಕೆ? ನಿಮ್ಮ ಸುತ್ತ ಇರ್ತಕ್ಕಂಥ ಹಗರಣವನ್ನು ಮುಚ್ಚಾಕಕ್ಕೆ, ಡೈಲಿ ಪಬ್ಲಿಸಿಟಿ ಮಾಡ್ಲಿಕ್ಕೆ ಇವೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ನನ್ನ ಯಾಕಂದ್ರೆ ನನಗೆ ಸವಾಲು ಸ್ವೀಕಾರ ಮಾಡು ಅಂತ ಹೇಳ್ತೀರಲ್ಲ, ಇದು ಆಯ್ತು, ಸ್ವೀಕಾರ ಮಾಡ್ತೀನಿ. 28ಕ್ಕೆ ಇದೇ ಜಿಲ್ಲೆದಲ್ಲೇ ನಾನು ಆಗ್ತೀನಿ, MLA ಬರ್ತೀನಿ. ಆಯ್ತು, ಸೋಲ್ಸಿ ನೋಡೋಣ. ಆಯ್ತು, ಸೋದ್ರೆ ನಾನು ನಿಮ್ಮ ಕ್ರಷರಲ್ಲಿ ನಾನು ಕೆಲ್ಸಕ್ಕೆ ಬರ್ತೀನಿ 2 ದಿವಸ. ತಾವೇನ್ ಮಾಡ್ತೀರಾ ಹೇಳಿ. ಸೊ ಅದನ್ನ ಬಿಟ್ಬಿಟ್ಟು ಬೇರೆ ಏನೋ ಮಾತಾಡಕ್ಕೆ ಹೋಗ್ಬೇಡಿ ನಂಜಣ್ಣ, ತಪ್ಪಾಗುತ್ತೆ ಅದನ್ನ. ಸೊ ಅದರಿಂದ ಅವ್ರು ಓಪನ್ ಇದ್ದಾಗೆ ನಾವು ಹೋಗ್ತಾ ಇರ್ತೀವಿ, ನಮ್ಮ ಅಂತಾನೆ ಕೇಳಕ್ಕೆ, ನಾವು ಕೆಲಸ ಮಾಡ್ಕೊಳ್ಳಕ್ಕೆ. ಅವರು ಕೊಟ್ಟು ಮಾತು ನಡ್ಕಂತಾರೆ ಅನ್ನೋ ಒಂದು ಭರವಸೆ ನನ್ಗೆ ತುಂಬಾ ಇದೆ. ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ಮಾತು ಅವ್ರು ತಪ್ಪಿಲ್ಲ, ನಡ್ಕಂತಾರೆ ಒಂದು ಮಾತು ನಮಗಿದೆ. ಈಗ ಬೇರೆ CM ಬೇರೆ ಆಗಿ ಮಾತು ಕೊಟ್ಟಿರ್ತಕ್ಕರು. JDS ಕಾರ್ಯಕರ್ತರು ದಯವಿಟ್ಟು ನನ್ನ ಮನೆ ಓಪನ್ ಇರ್ತದೆ, ದಯವಿಟ್ಟು ಒಂದು ಯೂಸ್ ಮಾಡ್ಕೊಳ್ಳಿ ಅಂತ. ನಾನು ಒಬ್ಬ ಶಾಸಕನಾಗಿ ಮುಳುಬಾಗಿಲಿಗೆ ಏನ್ ಬೇಕೋ ಅದು ಯೂಸ್ ಮಾಡ್ಕೊಳ್ಳಿ ನಾನು ಹೋಗ್ತೀನಿ. ಕನಕಪುರದಲ್ಲಿ ಯಾಕಂದ್ರೆ ನಿಮ್ಮ CM ಕನಕಪುರ CM ಆಗಿದ್ದಾರೆ, ಈ JDS CM ಆಗಿಲ್ಲ. ದಯವಿಟ್ಟು ಬನ್ನಿ ಯೂಸ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅದು ನಮಗೂ ಅನ್ವಯಿಸುತ್ತೆ, ನಾವು ಹೋಗಿ ಯೂಸ್ ಮಾಡ್ತೇವೆ. ನಮಗೂ ಅನ್ವಯಿಸುತ್ತಲ್ವ, ಅದು ನಾವು ಹೋಗಿ, ನಾನು JDS ಕಾರ್ಯಕರ್ತ ಶಾಸಕ ಅಲ್ಲ, ನಾನು ಹೋಗಿ ನಾನು ಹೇಳ್ತೀನಿ, ಅಣ್ಣ ನೀವು ಹೇಳಿದ್ರಿ ಮನೆ ಬಗ್ಗೆ ಬಂದು ಅನುದಾನ ಕೊಡು ಅಂತ ಕೇಳಿ. 2018 67,000 ಓಟ್ ಕೊಟ್ಟರು, ಆಮೇಲೆ 97,000 ಓಟ್ ಕೊಟ್ರು ನನಗೆ. ಏನೋ ನನ್ನ ಜನ ಆಯ್ತಲ್ಲ, ಯಾರು ಜನ ಹತ್ರ ತರ್ತಾವ್ರೆ, ಯಾರು ಜನ ಇದು ಮಾಡ್ತಾರೆ, ತಾವು ಯಾರು ಕ್ಷೇತ್ರ ಕಾಪಾಡ್ಕೋಬೇಕು ಅನ್ನೋದು ತಾವು ಕಲಿಬೇಕಾಗ್ತದೆ. ಸೊ ಅದರಿಂದ ನೀವು ನನಗೆ ಇನ್ನು ದೊಡ್ಡವರು, ನಮ್ಮಂಥವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ವ್ಯಕ್ತಿಗಳು ನಮ್ಮನ್ನು ಸವಾಲ ಸ್ವೀಕಾರ ಮಾಡಿ ಬಾ ಅಂತ ಕರಿಬಾರ್ದು. ಆಯ್ತು, ನನ್ನ ಜನ ಬರ್ತಾ ಇದ್ದೀನಿ, ಸ್ವೀಕಾರ ಮಾಡಿ, ಖಂಡಿತ ಸ್ವೀಕಾರ ಮಾಡಿ.